ನಮಸ್ಕಾರ ವೀಕ್ಷಕರೇ, ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲ್ಗೆ ಸ್ವಾಗತ. ಹೆಚ್ಚಿನ ಕೃಷಿ ಮಾಹಿತಿಗಾಗಿ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ವಿಡಿಯೋಗಳನ್ನು ಲೈಕ್ ಮಾಡಿ ಮತ್ತು ಶೇರ್ ಮಾಡಿ. ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನ ಭೌತಿಕ ಗುಣಗಳು, ರಾಸಾಯನಿಕ ಗುಣಗಳು ಮತ್ತು ಜೈವಿಕ ಗುಣಗಳು ಅಭಿವೃದ್ಧಿಗೊಳ್ತವೆ. ಸಾವಯವ ಗೊಬ್ಬರಗಳು ಯಾವಂತ ಅಂದರೆ ಸಗಣಿ ಗೊಬ್ಬರ ಅಥವಾ ಕೊಟ್ಟಿಗೆ ಗೊಬ್ಬರ, ಕಾಂಪೋಸ್ಟ್, ಎರೆಹುಳು ಗೊಬ್ಬರ, ಹಸಿರೆಲೆ ಗೊಬ್ಬರ, ಕೋಳಿ ಗೊಬ್ಬರ ಮತ್ತು ಕುರಿ ಗೊಬ್ಬರಗಳು. ಈ ಸಾವಯವ ಗೊಬ್ಬರಗಳು ಸ್ವಾಭಾವಿಕ ಮೂಲಗಳಿಂದ ತಯಾರಾಗ್ತವೆ. ಈ ಸ್ವಾಭಾವಿಕ ಗೊಬ್ಬರಗಳನ್ನು ಮಣ್ಣಿಗೆ ಹಾಕಿದಾಗ ಆಗುವಂತಹ ಪ್ರಯೋಜನಗಳು ಏನೇನು ಅಂತ ಇವಾಗ ತಿಳಿಯೋಣ. ಮಣ್ಣಿನ ರಚನೆಯನ್ನು ಸುಧಾರಿಸುವಿಕೆ. ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಹಾಕಿದಾಗ ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸುತ್ತೆ. ಕಪ್ಪು ಮಣ್ಣು ಬೇಸಿಗೆಯಲ್ಲಿ ಗಟ್ಟಿಯಾಗೋದನ್ನು ತಡೆಯುತ್ತೆ. ಮರಳು ಮಣ್ಣಿನಲ್ಲಿ ಮಣ್ಣಿನ ಕಣಗಳನ್ನು ಹಿಡಿದಿಟ್ಕೊಳ್ಳುತ್ತೆ. ಹಾಗೆ ಮಣ್ಣಿನ ರಚನೆಯನ್ನು ಉತ್ತಮಗೊಳಿಸುತ್ತೆ. ಮಣ್ಣಿನ ರಚನೆಯನ್ನು ಸುಧಾರಿಸುವಿಕೆಯ ಗುಣದಲ್ಲಿ ಸಗಣಿ ಗೊಬ್ಬರ ಅತ್ಯುತ್ತಮವಾಗಿದೆ, ಎರೆಹುಳು ಗೊಬ್ಬರ ಉತ್ತಮವಾಗಿದೆ, ಕೋಳಿ ಗೊಬ್ಬರ ಮಧ್ಯಮವಾಗಿದೆ, ಕುರಿ ಮತ್ತು ಮೇಕೆ ಗೊಬ್ಬರ ಉತ್ತಮವಾಗಿದೆ. ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ. ಮಣ್ಣಿನಲ್ಲಿ ಸಾವಯವ ಗೊಬ್ಬರ ಚೆನ್ನಾಗಿ ಕಳೆದಾಗ ಹ್ಯೂಮಸ್ ಎನ್ನುವಂತಹ ಅಂಶ ಬಿಡುಗಡೆಯಾಗುತ್ತೆ. ಈ ಹ್ಯೂಮಸ್ ಅಂಶ ಸ್ಪಾಂಜ್ನಂತೆ ಗುಣವನ್ನು ಹೊಂದಿರುತ್ತೆ. ಇದರ ತೂಕದ 3ರಿಂದ 5 ಪಟ್ಟು ನೀರನ್ನು ಹಿಡಿದಿಟ್ಟುಕೊಳ್ಳುವಂತಹ ಸಾಮರ್ಥ್ಯ ಈ ಹ್ಯೂಮಸ್ಗೆ ಇರುತ್ತೆ. ಇದು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ಹೆಚ್ಚು ಅವಶ್ಯಕವಾಗಿರುತ್ತೆ. ನೀರನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯದಲ್ಲಿ ಸಗಣಿ ಗೊಬ್ಬರ ಅತ್ಯುತ್ತಮವಾಗಿದೆ, ಎರೆಹುಳು ಗೊಬ್ಬರ ಸಗಣಿ ಗೊಬ್ಬರಕ್ಕಿಂತ ಅತ್ಯುತ್ತಮವಾಗಿದೆ, ಕೋಳಿ ಗೊಬ್ಬರ ಮಧ್ಯಮವಾಗಿದೆ, ಕುರಿ ಮತ್ತು ಮೇಕೆ ಗೊಬ್ಬರ ಮಧ್ಯಮದಿಂದ ಉತ್ತಮವಾಗಿದೆ. ಮಣ್ಣಿನಲ್ಲಿ ಗಾಳಿಯ ಆಡುವಿಕೆಯನ್ನು ಹೆಚ್ಚಿಸುವಂತಹ ಸಾಮರ್ಥ್ಯ. ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಸೇರಿಸಿದಾಗ ಮಣ್ಣಿನ ಕಣಗಳ ಮಧ್ಯದಲ್ಲಿ ರಂಧ್ರಗಳನ್ನು ಉಂಟು ಮಾಡುತ್ತೆ. ಈ ರೀತಿ ರಂಧ್ರಗಳು ಉಂಟಾಗೋದ್ರಿಂದ ಸಸ್ಯ ಬೇರುಗಳು ಮಣ್ಣಿನಲ್ಲಿ ಉಸಿರಾಡೋದಿಕ್ಕೆ ಸಹಾಯವಾಗುತ್ತೆ. ಆಮ್ಲಜನಕ ನೇರವಾಗಿ ಬೇರನ್ನು ತಲುಪುತ್ತೆ. ಇದರಿಂದ ಬೇರಿನ ಬೆಳವಣಿಗೆ ಚೆನ್ನಾಗಾಗುತ್ತೆ. ಮಣ್ಣಿನ ಉಸಿರಾಡುವಿಕೆ ಹೆಚ್ಚಿಸುವ ಗುಣದಲ್ಲಿ ಸಗಣಿ ಗೊಬ್ಬರ ಅತ್ಯುತ್ತಮವಾಗಿದೆ, ಎರೆಹುಳು ಗೊಬ್ಬರ ಹೆಚ್ಚು ಅತ್ಯುತ್ತಮವಾಗಿದೆ, ಕೋಳಿ ಗೊಬ್ಬರ ಕಡಿಮೆ ಇದೆ, ಕುರಿ ಗೊಬ್ಬರ ಅತ್ಯುತ್ತಮವಾಗಿದೆ. ಮಣ್ಣಿನ ಸವಕಳಿಯನ್ನು ತಡೆಯುವ ಸಾಮರ್ಥ್ಯ. ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಹಾಕಿದಾಗ ಅದು ಅಂಟಿನಂತೆ ಕೆಲಸ ಮಾಡಿಬಿಟ್ಟು ಮೇಲಿನ ಮಣ್ಣಿನ ಪದರವನ್ನು ಹಿಡಿದಿಟ್ಕೊಳ್ಳುತ್ತೆ. ಹೀಗಾಗಿ ಗಾಳಿಯ ಮೂಲಕ ಅಥವಾ ನೀರಿನ ಮೂಲಕ ಮಣ್ಣಿನ ಸವಕಳಿಯನ್ನು ಆಗೋದಿಲ್ಲ. ಮಣ್ಣಿನ ಸವಕಳಿಯನ್ನು ತಡೆಯುವಂತಹ ಸಾಮರ್ಥ್ಯದಲ್ಲಿ ಸಗಣಿ ಗೊಬ್ಬರ ಅತ್ಯುತ್ತಮವಾಗಿರುತ್ತೆ, ಎರೆಹುಳು ಗೊಬ್ಬರ ಮಧ್ಯಮವಾಗಿದೆ, ಕೋಳಿ ಗೊಬ್ಬರ ತುಂಬ ಕಡಿಮೆ ಇರುತ್ತೆ, ಕುರಿ ಗೊಬ್ಬರ ಮಧ್ಯಮವಾಗಿರುತ್ತೆ. ಈಗ ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನ ಯಾವ ಯಾವ ರಾಸಾಯನಿಕ ಗುಣಗಳು ಬದಲಾಗ್ತವೆ ಅಂತ ಈಗ ತಿಳಿಯೋಣ. ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ ಅನ್ನು ಹೆಚ್ಚಿಸುವ ಸಾಮರ್ಥ್ಯ. ಕ್ಯಾಟಯಾನ್ ಎಕ್ಸ್ಚೇಂಜ್ ಕೆಪಾಸಿಟಿ CEC ಅಂದರೆ ಮಣ್ಣಿನಲ್ಲಿ ಪೋಷಕಾಂಶಗಳನ್ನು ಹಿಡಿದಿಟ್ಟುಕೊಳ್ಳುವ ಸಾಮರ್ಥ್ಯ ಅಂತ. ಇವು ನೀರಿನೊಂದಿಗೆ ಬಸಿದು ಹೋಗದ ಹಾಗೆ ತಡೆಯುವುದು. ಸಾವಯವ ಗೊಬ್ಬರ ಹಾಕೋದ್ರಿಂದ ಮಣ್ಣಿನಲ್ಲಿ ಪೋಷಕಾಂಶಗಳು ಹಿಡಿದಿಟ್ಟುಕೊಳ್ತವೆ. CEC ಹೆಚ್ಚಿಸುವಂತಹ ಸಾಮರ್ಥ್ಯದಲ್ಲಿ ಸಗಣಿ ಗೊಬ್ಬರ ಅತ್ಯುತ್ತಮವಾಗಿದೆ, ಎರೆಹುಳು ಗೊಬ್ಬರ ಹೆಚ್ಚು ಅತ್ಯುತ್ತಮವಾಗಿದೆ, ಕೋಳಿ ಗೊಬ್ಬರ ಮಧ್ಯಮವಾಗಿದೆ, ಕುರಿ ಗೊಬ್ಬರ ಅತ್ಯುತ್ತಮವಾಗಿದೆ. ಮಣ್ಣಿನ pH ಅಂದರೆ ರಸಸಾರದ ಸ್ಥಿರತೆಯನ್ನು ಕಾಪಾಡುವಂತಹ ಸಾಮರ್ಥ್ಯ. ಸಾವಯವ ಗೊಬ್ಬರವನ್ನು ಮಣ್ಣಿಗೆ ಹಾಕೋದ್ರಿಂದ ಮಣ್ಣಿನ ರಸಸಾರ ಹೆಚ್ಚು ಕಡಿಮೆ ಆಗೋದನ್ನು ತಡೆದು ಮಣ್ಣಿನ ರಸಸಾರವನ್ನು ಸ್ಥಿರವಾಗಿಡುತ್ತೆ. ಮಣ್ಣಿನ ರಸಸಾರವನ್ನು ಕಾಪಾಡುವಂತಹ ಸಾಮರ್ಥ್ಯದಲ್ಲಿ ಸಗಣಿ ಗೊಬ್ಬರ ಹೆಚ್ಚು ಅತ್ಯುತ್ತಮವಾಗಿದೆ, ಎರೆಹುಳು ಗೊಬ್ಬರ ಹೆಚ್ಚು ಅತ್ಯುತ್ತಮವಾಗಿದೆ, ಕೋಳಿ ಗೊಬ್ಬರ ತುಂಬ ಕಡಿಮೆ ಇದೆ, ಕುರಿ ಗೊಬ್ಬರ ಉತ್ತಮವಾಗಿದೆ. ಸೂಕ್ಷ್ಮ ಪೋಷಕಾಂಶಗಳ ಚಿಲೇಷನ್ ಮಾಡುವ ಸಾಮರ್ಥ್ಯ. ಮಣ್ಣಿನಲ್ಲಿ ಸಾವಯವ ಗೊಬ್ಬರಗಳು ಕರಗಿದಾಗ ಅನೇಕ ಆಮ್ಲಗಳು ಬಿಡುಗಡೆಯಾಗ್ತವೆ. ಆ ಆಮ್ಲಗಳು ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಪೋಷಕಾಂಶಗಳು ಮಣ್ಣಿನಲ್ಲಿ ಬಂಧನವಾಗುವುದನ್ನು ತಡೆಗಟ್ಟಿ ಅವನ್ನು ಬಿಡುಗಡೆಗೊಳಿಸಿ ಸಸ್ಯದ ಬೇರುಗಳಿಗೆ ಸಿಗುವಂತೆ ಮಾಡ್ತವೆ. ಇವನ್ನು ಚಿಲೇಷನ್ ಅಂತ ಕರೀತಾರೆ. ಈ ಸಾಮರ್ಥ್ಯದಲ್ಲಿ ಸಗಣಿ ಗೊಬ್ಬರ ಅತ್ಯುತ್ತಮವಾಗಿದೆ, ಎರೆಹುಳು ಗೊಬ್ಬರ ಹೆಚ್ಚು ಅತ್ಯುತ್ತಮವಾಗಿದೆ, ಕೋಳಿ ಗೊಬ್ಬರ ಮಧ್ಯಮವಾಗಿದೆ, ಕುರಿ ಗೊಬ್ಬರ ಅತ್ಯುತ್ತಮವಾಗಿದೆ. ಈಗ ಸಾವಯವ ಗೊಬ್ಬರ ಹಾಕಿದಾಗ ಮಣ್ಣಿನಲ್ಲಿ ಯಾವ ಯಾವ ಜೈವಿಕ ಗುಣಗಳು ಬದಲಾಗ್ತವೆ ಅಂತ ತಿಳಿಯೋಣ. ಮಣ್ಣಿನ ಸೂಕ್ಷ್ಮ ಜೀವಿಗಳಿಗೆ ಆಹಾರವಾಗುವಿಕೆ. ಸಾವಯವ ಗೊಬ್ಬರಗಳನ್ನು ಮಣ್ಣಿಗೆ ಹಾಕಿದಾಗ ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳು ಈ ಗೊಬ್ಬರದಲ್ಲಿ ಇರುವ ಕಾರ್ಬನ್ ಅಂದರೆ ಇಂಗಾಲದ ಅಂಶವನ್ನು ತಿಂದು ಜೀವಿಸಿ ಚೆನ್ನಾಗಿ ಅಭಿವೃದ್ಧಿಗೊಳ್ತವೆ. ಇದರಿಂದ ಮಣ್ಣಿನಲ್ಲಿ ಆರೋಗ್ಯ ಹೆಚ್ಚಾಗುತ್ತೆ. ಮಣ್ಣಿನಲ್ಲಿರುವಂತಹ ಸೂಕ್ಷ್ಮ ಜೀವಿಗಳಿಗೆ ಸಗಣಿ ಗೊಬ್ಬರ ಅತ್ಯುತ್ತಮ ಆಹಾರವಾಗಿರುತ್ತೆ, ಎರೆಹುಳು ಗೊಬ್ಬರ ಮಧ್ಯಮ ಆಹಾರವಾಗಿರುತ್ತೆ, ಕೋಳಿ ಗೊಬ್ಬರ ಅತ್ಯುತ್ತಮ ಆಹಾರವಾಗಿರುತ್ತೆ, ಕುರಿ ಗೊಬ್ಬರ ಅತ್ಯುತ್ತಮ ಆಹಾರವಾಗಿರುತ್ತೆ. ಮಣ್ಣಿನಲ್ಲಿ ಎರೆಹುಳುಗಳ ಚಟುವಟಿಕೆ.
ಎರೆಹುಳುಗಳು ಮಣ್ಣಿನ ಒಳಗಡೆ ನಿರಂತರವಾಗಿ ಚಲಿಸೋದ್ರಿಂದ ಮಣ್ಣು ಗಟ್ಟಿಯಾಗುವುದಿಲ್ಲ ಮತ್ತು ಇವುಗಳು ದೇಹದಿಂದ ಹೊರಹಾಕುವಂತಹ ವಸ್ತುಗಳಿಂದ ಹೆಚ್ಚಾಗಿ ಸಾರಜನಕ ಮತ್ತು ಬೆಳವಣಿಗೆಗೆ ಹಾರ್ಮೋನ್ಗಳು ಸಸ್ಯಗಳಿಗೆ ಸಿಗ್ತವೆ. ಎರೆಹುಳುಗಳ ಆಕರ್ಷಣೆ ಮತ್ತು ಅಭಿವೃದ್ಧಿಗೊಳಿಸುವಂತಹ ಸಾಮರ್ಥ್ಯದಲ್ಲಿ ಸಗಣಿ ಗೊಬ್ಬರ ಅತ್ಯುತ್ತಮವಾಗಿದೆ, ಎರೆಹುಳು ಗೊಬ್ಬರ ಮಧ್ಯಮವಾಗಿದೆ, ಕೋಳಿ ಗೊಬ್ಬರ ತುಂಬ ಕಡಿಮೆ ಅಥವಾ ಕಳಪೆಯಾಗಿದೆ, ಕುರಿ ಗೊಬ್ಬರ ಅತ್ಯುತ್ತಮವಾಗಿದೆ. ಮಣ್ಣಿನ ಜೈವಿಕ ಕ್ರಿಯಾಶೀಲತೆಯನ್ನು ಹೆಚ್ಚಿಸುವಂತಹ ಸಾಮರ್ಥ್ಯ. ಮಣ್ಣಿಗೆ ನಿರಂತರವಾಗಿ ಸಾವಯವ ಗೊಬ್ಬರವನ್ನು ಹಾಕೋದ್ರಿಂದ ಮಣ್ಣಿನಲ್ಲಿರುವಂತಹ ಯೂರಿಯೇಸ್ ಮತ್ತು ಫಾಸ್ಫಟೈಸ್ ಎನ್ಸೈಮ್ಗಳ ಕ್ರಿಯಾಶೀಲತೆ ಹೆಚ್ಚಾಗಿ ಪೋಷಕಾಂಶಗಳನ್ನು ಸಸ್ಯಗಳಿಗೆ ಸುಲಭವಾಗಿ ಸಿಗುವಂತೆ ಮಾಡ್ತವೆ. ಈ ರೀತಿ ಮಣ್ಣಿನ ಜೈವಿಕ ಕ್ರಿಯಾಶೀಲತೆಯನ್ನು ಹೆಚ್ಚಿಸುವಂತಹ ಸಾಮರ್ಥ್ಯದಲ್ಲಿ ಸಗಣಿ ಗೊಬ್ಬರ ಮಧ್ಯಮವಾಗಿದೆ, ಎರೆಹುಳು ಗೊಬ್ಬರ ಹೆಚ್ಚು ಅತ್ಯುತ್ತಮವಾಗಿದೆ, ಕೋಳಿ ಗೊಬ್ಬರ ಅತ್ಯುತ್ತಮವಾಗಿದೆ, ಕುರಿ ಗೊಬ್ಬರ ಮಧ್ಯಮವಾಗಿದೆ. ಪ್ರತಿ ಸಾವಯವ ಗೊಬ್ಬರಕ್ಕೂ ಕೂಡ ಅದರದೇ ಆದಂತಹ ಉಪಯೋಗಗಳಿರ್ತವೆ ಮತ್ತು ಉಪಯೋಗಿಸುವಂತಹ ಸಂದರ್ಭಗಳು ಕೂಡ ಇರ್ತವೆ. ನಮ್ಮ ಮುಂದಿನ ವಿಡಿಯೋದಲ್ಲಿ ಯಾವ ಗೊಬ್ಬರದಲ್ಲಿ ಎಷ್ಟು ಪೋಷಕಾಂಶಗಳಿವೆ ಎಂದು ತಿಳಿಸ್ತೀವಿ. ಈ ವಿಡಿಯೋ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಟೆಕ್ ಇನ್ ಅಗ್ರಿಕಲ್ಚರ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.